ಇಲ್ಲಿ ಬರೋ ಈ ಕಡೆ ಬರೋ ಲೈಟ್ ಈ ಕಡೆ ಇದೆ ಅಲ್ಲೋಗಂತ ಲೈಟು ಈ ಕಡೆ ವೆಯ್ಟ್ ಎಷ್ಟು ಹ್ಞೂ ಅಂತ ಅದೇ ಚೇರ್ ಹೇಳ್ಕೊಂಡ್ಬಂದು ಕೂತ್ಕೊಳ್ರಿ. ಹೇಳಿ 9 ಗಂಟೆಗೆ ಬರೋಕ್ಕಿಲ್ಲ ನಾನು 9 ಗಂಟೆಗೆ ಬಂದಿದ್ದೀನಿ. ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದೀರಾ, ಇದ್ರ ಬಗ್ಗೆ ತಿಳಿಸಿ. ಪ್ರತಿಯೊಬ್ಬರಿಗೂ ನಮಸ್ಕಾರ. SK ಗ್ರೂಪ್ಸ್ ಇಂದ ಕೋಮತನ್ ಮಾತಾಡ್ತಾ ಇರೋದು. ಇದು ನಂದು 20ನೇ ಫ್ರೀ ಕ್ಯಾಂಪ್ ಮಾಡ್ತಾ ಇರೋದು. ಇದು ಎಲ್ಲ ಕಡೆ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇರೋದ್ರಿಂದ ಈ ಕ್ಯಾಂಪ್ ನಲ್ಲಿ ಎಲ್ಲ ಪ್ರತಿಯೊಂದು ಸೌಲಭ್ಯ ಇದೆ. ಇಲ್ಲಿ BP, ಶುಗರ್, ಥೈರಾಯ್ಡ್ ಇದೆ, ಕಣ್ಣಿನ ಸ್ಪೆಕ್ಸ್ದು, ಮತ್ತೆ ಇಯರಿಂಗ್, ಸ್ಪೀಚ್ ಅಂಡ್ ಇಯರಿಂಗ್ದು ಎಲ್ಲ ಪ್ರತಿಯೊಂದು ಟೆಸ್ಟ್ ಮಾಡ್ತಾ ಇದೀವಿ. ಹಾರ್ಟ್ದು ಮಾಡ್ತಾ ಇದೀವಿ. ಇಷ್ಟು ನಾವು ಮೆಡಿಕಲ್ ಕ್ಯಾಂಪ್ಗೆ ನಮ್ಮ ಫೆಸಿಲಿಟೀಸ್ ಕೊಟ್ಟ ನಮ್ಮ ಶ್ಯಾಮ್ ಸುಂದರ್ ಸರ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ಮಟ್ಟಕ್ಕೆ ನಾವು ಮಾಡ್ತಾ ಇರೋದು, ಈ 20ನೇ ಕ್ಯಾಂಪ್ ನಾವು ಮಾಡ್ತಾ ಇರೋದು ನಮ್ಮ ಶ್ಯಾಮ್ ಸುಂದರಿಂದಾನೆ ನನಗೆ ಇದು ಸಾಧ್ಯ ಆಯಿತು. ಅವ್ರು ನಮ್ಗೆ ಫುಲ್ ಸಪೋರ್ಟ್ ಮಾಡಿ ನನಗೆ ಇದೆಲ್ಲ ಇಷ್ಟು ನನಗೆ ಬೆಳವಣಿಗೆ ಕೊಟ್ಟು ಈ ಕ್ಯಾಂಪ್ ಮಾಡ್ಸೋಕ್ಕೆ ಫುಲ್ ಸಕ್ಸಸ್ ಮಾಡಿದ್ದಕ್ಕೆ ಇವತ್ತು ನೀವು ನೋಡಿದಿರ, ಹೆಚ್ಚು ಮಟ್ಟಿನ ಜನನ ನೋಡಿದ್ದೀರಾ. ಎಲ್ಲ ಜನರು ಬರ್ತಾ ಇದ್ದಾರೆ. ಬಂದು ಈ ಕಾರಣಕ್ಕೆ ಇಷ್ಟು ಜನ ಬರೋದು ನಮ್ಮ ಶ್ಯಾಮ್ ಸುಂದರಿಂದಾನೆ. ನಮಗೆ ಆ ಸಾರ್ ನಮಗಿಲ್ಲ ಅಂದರೆ ಈ ಮೆಡಿಕಲ್ ಕ್ಯಾಂಪಿಗೆ ನಮ್ಮದು ಏನೂ ಆಗ್ತಾ ಇರಲಿಲ್ಲ. ಅವರು ನನಗೆ ಬ್ಲೆಸ್ಸಿಂಗ್ ಮಾಡಿ ಇಷ್ಟು ನಮ್ಗೆ ಫ್ರೀ ಸರ್ವಿಸ್ ಕೊಟ್ಟು ಇಷ್ಟು ನಮಗೆ ಅವರು ಈ ಕ್ಯಾಂಪ್ ನಡೆಸೋದ್ರಿಂದ ಅವ್ರಿಗೆ ಏನೂ ಇಲ್ಲ. ಬಟ್ ಇದ್ರೂ ಈ ಟೈಮ್ಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ಕ್ಯಾಂಪ್ ಮುಗಿಯೋ ತನಕ ಇದ್ದು ನಾಳೆ ಆಪ್ರೇಷನ್ಗೆ ಸುಮಾರು ಒಂದು 50-60 ಜನಕ್ಕೆ ಆಪ್ರೇಷನ್ಗಳಾಗಿದೆ. ನಾಳೆ ಅವ್ರನ್ನ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ಫ್ರೀಯಾಗಿ ಮಾಡಿ ಇಲ್ಲಿ ಕರ್ಕೊಂಡು ಬಂದು ಬಿಡೋ ತನಕ ಅವರು ಫುಲ್ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮ ಜೊತೆ ಇದ್ದು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸುಮಾರು ಎಷ್ಟು ಜನ? 450 ಜನ ಮೇಲೆ ಬಂದಿದ್ದಾರೆ. ರಿಜಿಸ್ಟ್ರೇಷನ್ ಆಗಿದೆ. ಪ್ರತಿಯೊಬ್ಬರಿಗೆ ಅದನ್ನಲ್ಲಿ ಸೆಲೆಕ್ಷನ್ ಮಾಡಿ ಕೆಲವು ಜನಕ್ಕೆ ಗ್ಲಾಸು, ಕೆಲವು ಜನಕ್ಕೆ ಇಯರ್ಸ್ಗೆ ಮಿಷಿನ್ಸ್ ಕೊಟ್ಟಿದ್ದೀವಿ. ಮತ್ತೆ ಲೆಗ್ಸು, ಪ್ಲಾಸ್ಟಿಕ್ ಲೆಗ್ಸ್ ಇದು ಮಾಡಿಸಿದ್ದಾರೆ. ಸ್ಪೆಕ್ಸ್ಗಳು ಕೊಡ್ತಾ ಇದ್ದೀವಿ. ಎಲ್ಲ ಫ್ರೀಯಾಗಿ ಕೊಡ್ತಾ ಇದೀವಲ್ಲ. ನಾವು ಯಾರನ್ನು ಗೆಸ್ಟ್ಗಳು ಇನ್ವೈಟ್ ಮಾಡಿಲ್ಲ. ಈ ಕ್ಯಾಂಪ್ ನಾವು ಮಾಡ್ತಾ ಇರೋದ್ರಿಂದ ನಮ್ಮ ಸ್ವಂತದಿಂದ ಮಾಡ್ತಾ ಇರೋದ್ರಿಂದ ನಾವು ಯಾರ ಹತ್ರನೂ ಹೋಗಿ ಇದು ಮಾಡ್ಕೋಬೇಕಲ್ಲ. ಎಲ್ಲರಿಗೂ ಧನ್ಯವಾದಗಳು. ಕಾರಣಕರ್ತರು ನೀವಿರ್ತೀರ, ಮಾಧ್ಯಮದವರು, ಜನಸೇವಕರು, ಜನಪ್ರತಿನಿಧಿಗಳು ಇರ್ತಾರೆ. ಇತ್ತೀಚೆಗೆ ಕ್ಯಾಂಪಿನ ಆರೋಗ್ಯ ಶಿಬಿರ ಅಂದರೆ ಅದಕ್ಕೆ ಸ್ವಲ್ಪ ಕೆಟ್ಟ ಹೆಸರೇ. ಏನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾರೆ. ಉದ್ದೇಶ ಇಲ್ಲದೆ ಕ್ಯಾಂಪು ಮಾಡಬಾರ್ದು. ಉದ್ದೇಶದ ಜೊತೆ ಪ್ರಾಮಾಣಿಕತೆ ಇರಬೇಕು ಅಂತ ನನ್ನ ಮಾತು ಕೂಡ. ಇದರಲ್ಲಿ 100 ಜನಕ್ಕೆ ನಾವು ಏನು ಮಾಡೋಕ್ಕಾಗದೆ ಇರೋ ಕನಿಷ್ಠ ಒಂದು 5 ಜನಕ್ಕೆ ಮಾಡ್ತಾ ಇದ್ರೆ 5, 5, 5, 10 ಆಗಿ 100 ಆಗುತ್ತೆ. ಇದು ಒಂದೊಂದೇ ಮೆಟ್ಲು ಹತ್ತುವಂಥ ಕಾರ್ಯಕ್ರಮ. ಇಂಥ ಒಂದು ಕ್ಯಾಂಪನ್ನು ರೂಪಿಸ್ಬೇಕಾದ್ರೆ ಭಾಳ ಶುದ್ಧ ಇರಬೇಕು. ಫಸ್ಟು ಮತ್ತೊಮ್ಮೆ ಪ್ರಾಮಾಣಿಕತೆ ಇರಬೇಕು. ಜೊತೆಗೆ ಆ ನೋವಿನಲ್ಲಿ ಅವರು ಅನುಭವಿಸಿರ್ಬೇಕು. ಬದಲಾಗಿ ಅವ್ರಿಗೆ ಆ ನೋವಿನ ಕಷ್ಟ, ತನ್ನ ಸುತ್ತಮುತ್ತಲಿನ ಜನತೆ ಆ ನೋವನ್ನು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಇಂಥ ಕ್ಯಾಂಪ್ ಮಾಡೋಕ್ಕಾಗೋದು. ನೋಡಿ, ಅವರ ಆಫೀಸ್ ಮುಂದೆನೇ ಇಂಥ ಕ್ಯಾಂಪನ್ನು ಮಾಡಿದ್ದಾರೆ. ನಾವು ದೊಡ್ಡ ದೊಡ್ಡ ಛತ್ರ, ಶಾಮಿಯಾನಗಳು ಹಾಕಿ 100 ಜನ ಅತಿಥಿಗಳನ್ನ ಕರೆದು 100 ಜನರ ಫೋಟೋ ಹಾಕಿ ರೋಡ್ಗೂ ಬೇರೆ ಬೇರೆ ಫ್ಲೆಕ್ಸ್ ಹಾಕೋ ಉದ್ದೇಶ ಜನತೆಗೆ ಮಾಹಿತಿ ತಲುಪಲಿ ಅಂತ. ಅದರ ಉದ್ದೇಶನೇ ಬೇರೆ ಬೇರೆ ಆಗುತ್ತೆ. ಅದು ಕೂಡ ನಾವು ದಿನ ಗಮನಿಸಿರ್ತೀವಿ. ಇವತ್ತು ಬೆಳಗ್ಗೆನೂ ಕೂಡ ಗಮನಿಸಿದ್ದೀನಿ. ಅದರ ಒಂದು ಅನುಭವಿ ಕೂಡ ನಾನೇ. ಇಂಥ ಕ್ಯಾಂಪ್ನಲ್ಲಿ ನಾವು ಹೆಚ್ಚಿನ ಒಂದು ಶಿಸ್ತನ್ನು ತಂದು ಇಂಥ ಕ್ಯಾಂಪನ್ನು ನೋಡಿ, ಚಿಕ್ಕ ಚಿಕ್ಕ ಹುಡುಗರು ನನ್ನ ಪಕ್ಕದಲ್ಲೇ ಇದ್ದಾರೆ. ಎಷ್ಟು ಜನ ಅವರ ಶಿಸ್ತನ್ನು ನಾವು ಕಲ್ತ್ಕೊಂಡ್ರೆ ಅಂಥ ಮಕ್ಕಳಿಗೆ ಸೇವೆಯನ್ನು ಹೇಳ್ಕೊಡ್ಬೇಕಾಗುತ್ತೆ. ಅದು ನಮ್ಮ ಜವಾಬ್ದಾರಿ ಕೂಡ.
ಅವ್ರು ಮಾಡಬಲ್ಲರು, ಆದರೆ ನಾವು ಮಾಡಿಸ್ಬೇಕಾಗತ್ತೆ. ನಾವು ಮಾಡೋದೇ ಒಂದು, ಅವ್ರಿಗೆ ಹೇಳೋದೇ ಒಂದು ಆದರೆ ನಡಿಲಾರ್ದು. ಅದನ್ನು ಪಕ್ಕಕ್ಕಿಟ್ಟು ಮಾತಾಡ್ಬೇಕಾದ್ರೆ ಇವತ್ತು ನೋಡಿದ್ದೀರಾ, ಚುಟಿ ಸಣ್ಣ ಸಣ್ಣದೇ ಶಿಬಿರಗಳಿಂದ, ಸಣ್ಣ ಸಣ್ಣದೇ ಸೇವೆಗಳಿಂದ ಹೆಚ್ಚಿಗೆ ಶಾಶ್ವತವಾದ ಪರಿಹಾರ. ಅವ್ರು ಒಂದು ಹೇಳಿದ್ರು 400 ಜನ ಬಂದಿದ್ರು ಅಂತ. ಸಾಕದು 400 ಜನ ಅಂದರೆ ನನ್ನ ಲೆಕ್ಕದಲ್ಲಿ 4000 ಜನ. ಯಾಕಂದ್ರೆ 400 ಜನದಲ್ಲಿ ಜೊಳ್ಳೆಷ್ಟು ಗಟ್ಟಿ ಎಷ್ಟು ಅನ್ನೋದನ್ನು ನೋಡಿದಾಗ ಗಟ್ಟಿನೇ ಜಾಸ್ತಿ ಇರುತ್ತೆ. 1000 ಜನ ಬಂದು ಬರೀ ತಿಂಡಿ ಕೊಡ್ತಾ ಇದ್ರೆ, ಆ ಕಡೆ ಶರ್ಟು ಪಂಚೆ ಹಂಚ್ತಾ ಇರ್ತಾರೆ, ಕೆಲವ್ರಿಗೆ ಶಾಲ್ ಕೊಡ್ತಾರೆ, ಕೆಲವರಿಗೆ ಡ್ರೈವರ್ಗಳು ಯೂನಿಫಾರ್ಮ್ ಕೊಡ್ತಾರೆ. ಇಂಥದ್ದೆಲ್ಲ ಮಾಡ್ತೀವಿ, ಜನನ ಆಕರ್ಷಣೆ ಮಾಡ್ಬೋದು, ಆದರೆ ಅದು ನೆಕ್ಸ್ಟ್ ಡೇ ಉಪಯೋಗಕ್ಕೆ ಬರೋದೇ ಇಲ್ಲ. ನೋಡಿ ಇಲ್ಲಿ ಎಷ್ಟೊಂದು ಜನ ಅಜ್ಜ ಅಜ್ಜಿಂದಿರು ಗೊತ್ತಿಲ್ಲ ಕಾರಣ. ಮಗನಾಗ ನಿಂತ್ಕೊಳ್ಳೋರು ಭಾಳ ಅಪರೂಪ. ಕೋಮದನವ್ರಿಗೆ ಒಂದು ಎಲ್ಲರೂ ಸೇರಿ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಯಾವಾಗ ಆಶೀರ್ವಾದ ಮಾಡಬೇಕು? ಅವ್ರಿಗೆ ಅವಶ್ಯಕತೆ ಇದ್ದಾಗ. ನಮಗೆ ಒಬ್ಬ ನಾಯಕ ಬೇಕು ಅಂದಾಗ ನೀವು ನಾಯಕನ ಯಾವ ಥರ ಚುನಾಯಿಸ್ಕೊಳ್ತೀರೋ, ಅದು ಯಾವ ಥರ ಗಿಡ ನೆಡ್ತೀರೋ ಆ ಥರ ಗಿಡ ಫಲ ಕೊಡುತ್ತೆ. ನೀವು ಬೇವಿನ ಮರ ನೆಟ್ಬಿಟ್ಟು ಮಾವಿನ ಮರ ಕೊಡೋ ಅನ್ನೋದಕ್ಕೆ ಆಗೋದಿಲ್ಲ. ಇದು ಒಂದು ನಾಯಕರು ಕೂಡ ತಿಳ್ಕೊಳ್ಬೇಕು, ನಾಯಕರ ಅಭಿಮಾನಿಗಳು ಕೂಡ ತಿಳ್ಕೊಳ್ಬೇಕು. ಯಾವ ಥರ ನಮಗೆ ನಾಯಕರು ಕಾಲರ್ ಹಿಡಿದು ಕೇಳಬೇಕು, ನಮ್ಗೆ ಒಳ್ಳೇದು ಮಾಡಿ ಅಂತ. ಮನೆ ಮಕ್ಕಳು ಈಗ ಮಾಡೋದಿಲ್ಲ, ಯಾಕಂದರೆ ಅವ್ರಿಗೆ ಭಾರ. ಮನೆ ಮಕ್ಕಳು ಈಗ ತಂದೆ ತಾಯಿಗಳು ಭಾರ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇಂಥ ಕ್ಯಾಂಪನ್ನು ಮಾಡ್ತೀರಿ ಕೆಲವೇ ಜನ. ನಾನಂತೂ 3000 ಕ್ಯಾಂಪಲ್ಲಿ ಲಕ್ಷಾಂತರ ಜನ ನನ್ನಿಂದ ಬೆನಿಫಿಟ್ ಪಡೆದಿದ್ದಾರೆ. ಇಲ್ಲಿ ಬಂದರೆ ನಮ್ಗೊಂಥರ ನೆಮ್ಮದಿ ಸಿಗುತ್ತೆ. ಯಾಕಂದರೆ ಪ್ರಾಮಾಣಿಕತೆ ಅಲ್ಲಿದ್ದಾಗ ಆ ಜನಗಳು ಬಂದಾಗ ಅವ್ರು ನೋಡಿ ಚೆನ್ನಾಗಿದ್ದೀನಿ ಅಂತ ಹೋದ ದೂರದಲ್ಲಿ ಕೂಡ ಅದು ನಮ್ಮ ಶ್ಯಾಡೋ ಇದ್ದೇ ಇರುತ್ತೆ. ನಾವು ಅಲ್ಲಿ ಒಂದು ಸಣ್ಣ ಬೆರಳನ್ನು ಹಾಕಿದ್ದು ಅಂತ ಬರುತ್ತೆ. ಅದರೆಲ್ಲ ತಗೊಳ್ಳೋದಾಗ ನೋಡಿ, ಅವ್ರ ಕುಟುಂಬ ಯಾವ್ದಾದ್ರು ಒಂದು ಕುಟುಂಬ ಈ ಥರ ನೋಡಿದ್ದೀರಾ? ತಾಯಿ, ಅವ್ರ ತಂದೆ ಸುಂದರರಾಜರ ಹೆಸರಿನಲ್ಲಿ, ಅವರ ಸೋದರಿಯರು, ತಮ್ಮ, ಅವರ ಇಡೀ ಕುಟುಂಬ ಎಲ್ಲರೂ ಒಂದು ನೇರವಾಗಿ ಭಾಗಿಯಾಗೋ ಬಹಳ ಅಪರೂಪದ ಕುಟುಂಬದಲ್ಲಿ ಇದು ಒಂದು. ಅವ್ರಿಗೆ ಚೆನ್ನಾಗಿಟ್ಟಿರಲಿ ದೇವರು. ನಮ್ಮಿಂದ ಏನೇನಾಗುತ್ತೆ ಅವ್ರಿಗೆಲ್ಲವನ್ನು ಒಂದು ನಿರ್ವಂಚನೆಯಿಂದ ಅವ್ರಿಗೆ ದಾರಿ ಹಿಡಿತೀವಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಡಾಕ್ಟರ್ ಶ್ಯಾಮ್ ಸುಂದರ್ ಅಂತ ಹೇಳಿ. ನಾನು ಒಬ್ಬರು ವೃತ್ತಿನಲ್ಲಿ ಔಷಧ ವ್ಯಾಪಾರಿ. ಒಬ್ಬರಿಗೆ ಹವ್ಯಾಸ ಇರುತ್ತೆ ಅಲ್ವಾ, ನಿಮ್ಮ ಕ್ಯಾಮ್ರಾ ಇಟ್ಕೊಂಡಂಗೆ ನಮ್ಗೆ ಇಟ್ಕೊಳಕ್ಕೆ ಬರೋದಿಲ್ಲ. ಒಂದು ಹವ್ಯಾಸ ಇರುತ್ತೆ ರೈಟಿಂಗು. ನಾವು ವೃತ್ತಿನಲ್ಲಿ ದೊಡ್ಡ ಔಷಧ ವ್ಯಾಪಾರಿ ಆಗಿರೋದ್ರಿಂದ ನೂರಾರು ಹಾಸ್ಪಿಟ್ಲ್ಗಳು, ನೂರಾರು ಕಷ್ಟ ನಷ್ಟಗಳು ಬರುತ್ತೆ. ಅದನ್ನು ನೋಡಿದಾಗ ನಮಗೆ ಬರೀ ಲಿಪ್ ಸಿಂಪತಿ ಅಂತಾರೆ ಕನ್ನಡದಲ್ಲಿ, ಬರೀ ಬಾಯಿ ಮಾತಲ್ಲಿ ಏನು ಕಟ್ಲಕ್ಕಾಗೋದಿಲ್ಲ. ಸಣ್ಣದಾಗಿ ಸೇವೆ ಮಾಡ್ಬೋದಲ್ವಾ? ಸೇವೆ ಮಾಡೋದಕ್ಕೆ ಅವಕಾಶ ಅವ್ರು ಕೊಟ್ಟಿದ್ದಾರೆ. ಇದರಲ್ಲಿ ನನ್ನ ರೋಲು 0. ನನಗಿರೋವಂಥ ಇದು 0. ಅವ್ರು ಮಾಡಿದ್ದಾರೆ, ಅವ್ರು ಮುಂದೆ ಮಾಡ್ತಾರೆ ಅಂತ ಕೂಡ ಭರವಸೆ ಇದೆ. ನಾವು ಇಲ್ದೇವರು ಕೂಡ ಇಂಥ ಸೇವೆ ನಡೀತಾನೇ ಇರಬೇಕು ನಿರಂತರವಾಗಿ. ಇದು ದೇವರಿಗೆ ಹಚ್ಚೋ ದೀಪ ಹಾಕೊಂಡು ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗತ್ತೆ. ನಾವು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ನಂದು ಇವ್ರ ಶಿಬಿರದಿಂದ ನನಗೆ ಒಂದು ಸ್ವಲ್ಪ ಜನ ಆಪ್ರೇಷನ್ ಆದರು. 1,50,000 10 ಆಪ್ರೇಷನ್ ನನ್ನೇವರೆಗಾಗಿದೆ. ಇವತ್ತೊಂದು 18 ಸೇರಿದ್ರೆ 10 ಇಂದ 18 ಆಗುತ್ತೆ. 18ಕ್ಕೆ ಕಾರಣ ಸರ್ ಇರ್ತಾರೆ. ಎಲ್ಲವನ್ನು ಹೆಗಲ ಮೇಲೆ ಹಾಕೊಂಡ್ರೆ ಅನ್ಸೋದಿಲ್ಲ. ಕ್ರೆಡಿಟ್ ಶುಡ್ ಗೋ ಟು ದ ಪೀಪಲ್ ವರ್ಕರ್ ಹಾಲ್ ಡೇ ನೈಟ್. ಮಕ್ಕಳು ನನ್ನ ಮಧ್ಯಾಹ್ನ ಬಂದಿರಿ ಎತ್ಕೊಂಡು ಬರ್ತಾ ಇದ್ರು. ನಂಗೆ ನೋಡಿ ಭಯ ಆಗ್ತಿತ್ತು. ಹುಡುಗರು ಶಾಲೆ ಅರ್ಧ ದಿನ ಶಾಲೆ ಅಲ್ವಾ, ತಗೊಂಡು ಬಂದು ಎಲ್ಲ ಇಡ್ತಾ ಇದ್ರು. ಈ ಸಣ್ಣದಲ್ಲೇ ಖುಷಿ ಪಡೋಣ, ದೊಡ್ಡದಾಗಿ ಮಾಡೋದಕ್ಕೆ ಮಾಡಬಾರ್ದು. ಸಣ್ಣ ಚಾಕ್ಲೇಟಿಂದಾನೇ ಖುಷಿ ಪಡ್ಬೋದಲ್ವಾ? ಇದು ಇವ್ರು ಮಾಡ್ತಾ ಇರೋದು.